ರಾಹುಲ್ ಗಾಂಧಿಯವರೇ ದಯವಿಟ್ಟು ನಮ್ಮ ಮುಂದೆ ಬನ್ನಿ, ಮತಾಧಿಕಾರ ಯಾತ್ರೆ ಅಂತ ಮಾಡಿದ್ರು. ದಿನ ಬೆಳಗಿಂದ ಸಂಜೆವರೆಗೂ ಒಂದು ನಾಲ್ಕೈದು ಊರುಗಳಲ್ಲಿ ಭಾಷಣ ಮಾಡೋದು, ಓಟ್ ಚೋರಿ ಆಗಿದೆ ನೋಡ್ಕೊಳ್ಳಿ, ಓಟ್ ಚೋರಿ ಆಗಿದೆ ನೋಡ್ಕೊಳ್ಳಿ ಅಂತ. ಯಾವ ಓಟ್ ಚೋರಿ ಆಗಿದೆಯೋ ಬಗ್ಗೆ ಒಂದೇ ಒಂದು ಸಾಕ್ಷಿ ಕೂಡ ಅವ್ರಿಗೆ ಸಿಗಲಿಲ್ಲ. ಸೆಪ್ಟೆಂಬರ್ 1ನೇ ತಾರೀಕು ಕೊನೆ ದಿನ ಬಿಹಾರದಿಂದ ಹೊರಕ್ಕೆ ಹೋದವರು ಹೆಚ್ಚು ಕಡಿಮೆ 2 ತಿಂಗಳಾಯಿತು. ರಾಹುಲ್ ಗಾಂಧಿ ಬಿಹಾರದ ಕಡೆ ಬಂದೇ ಇಲ್ಲ. ಕಾಂಗ್ರೆಸ್ ಟಿಕೆಟು 1 ಕೋಟಿ 2 ಕೋಟಿ 3 ಕೋಟಿಗೆ ಮಾರಾಟ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರೇಟ್ ಕಾರ್ಡ್ ಬರ್ತಾ ಇದೆ. ಇವರು ಓಟ್ ಚೋರಿ ಅಂತ ಮಾತಾಡ್ತಿದ್ರೆ ಒಂದು ಸಭೆಯಲ್ಲಿ ತಲೆ ಕೆಟ್ಟು ತೇಜಸ್ವಿ ಯಾದವ್ ಪಕ್ಕದಲ್ಲಿದ್ದವರು ಮೈಕ್ ಇಸ್ಕೊಂಡು ನಿರುದ್ಯೋಗ ಸಮಸ್ಯೆ ನಮ್ಮ ನಿಜವಾದ ಸಮಸ್ಯೆ ಅಂತ ಮಾತಾಡಿದ್ರು. ರಾಹುಲ್ ಗಾಂಧಿ ನಾಪತ್ತೆಯಾಗಿದ್ದಾರಾ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ರಾಹುಲ್ ಗಾಂಧಿ ನಾಪತ್ತೆಯಾಗಿದ್ದಾರಾ? ದೇಶದ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಕಣ್ಮರೆಯಾಗ್ಬಿಟ್ಟಿದ್ದಾರಾ? ರಾಹುಲ್ ಗಾಂಧಿಯವರೇ ದಯವಿಟ್ಟು ನಮ್ಮ ಮುಂದೆ ಬನ್ನಿ. ಸೊ ಈ ರೀತಿ ಕಳಕಳಿಯಿಂದ ಕಂಗಾಲಾಗಿ ಕೇಳ್ತಾ ಇರುವಂಥವರು ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ನಿಂದ ಸ್ಪರ್ಧಿಸಿರುವಂತಹ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು. ಆಶ್ಚರ್ಯ ಆಗಿರಬೇಕಲ್ವ ನಿಮಗೆ? ಈ ಕಡೆ ಪ್ರಧಾನಿ ನರೇಂದ್ರ ಮೋದಿ ವಾರಕ್ಕೆ 2 ಸಲ 3 ಸಲ ಬಿಹಾರಕ್ಕೆ ಬಂದು ದಿನಕ್ಕೆ 2 ರಿಂದ 3 ಪ್ರಚಾರ ಸಭೆಗಳಲ್ಲಿ ಭಾಷಣ ಮಾಡ್ತಿದ್ದಾರೆ. ಅಮಿತ್ ಶಾ ಸಹ ದಿನಕ್ಕೆ 2-3 ಪ್ರಚಾರ ಸಭೆಗಳಲ್ಲಿ ಭಾಷಣ ಮಾಡ್ತಿದ್ದಾರೆ. ನಿತೀಶ್ ಕುಮಾರ್ ಅಂತೂ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿರ್ತಾರೆ. ತೇಜಸ್ವಿ ಯಾದವ್ ಹಗಲು ರಾತ್ರಿ ಅವರ ಪಕ್ಷದ ಗೆಲುವಿಗಾಗಿ ದುಡಿತಾ ಇದ್ದಾರೆ. ಇವರೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಮಾತ್ರ ನಾಪತ್ತೆ. ಸೋತರೆ ಹೇಗಿದ್ರೂ ಒಂದು ನೆಪ ಇದ್ದೇ ಇದೆಯಲ್ಲ, ಓಟ್ ಚೋರಿ ಆಯಿತು ಹಾಗಾಗಿ ನಾವು ಸೋತ್ವಿ ಅಂತ. ಅದೊಂದು ನೆಪ ಕೈಯಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಸೋಲನ್ನು ಮುಂಚೆಯೇ ಒಪ್ಕೊಂಡ ಹಾಗೆ ಕಾಣ್ತಾ ಇದೆ. ಕಳೆದ ಆಗಸ್ಟಲ್ಲಿ ಮತಾಧಿಕಾರ ಯಾತ್ರೆ ಅಂತ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮಾಡಿದ್ರು. 10-12 ದಿನಗಳ ಕಾಲ ಚುನಾವಣಾ ಆಯೋಗ ಓಟ್ ಚೋರಿ ಮಾಡಿಬಿಟ್ಟಿದೆ, ದಲಿತರು, ಮುಸ್ಲಿಮರು, ಹಿಂದುಳಿದವರು ಇವರ ಮತಗಳನ್ನೆಲ್ಲ ಕಳ್ತನ ಮಾಡಿಬಿಟ್ಟಿದೆ ಚುನಾವಣಾ ಆಯೋಗ, ಇದರ ವಿರುದ್ಧ ನಾವು ಬೀದಿಗಿಳಿಬೇಕು ಅಂಥೇಳಿ ಬಿಹಾರದಲ್ಲಿ ಅತಿ ದೊಡ್ಡದಾದಂಥ ಯಾತ್ರೆ ಮಾಡ್ತೀನಿ ಅಂಥೇಳಿ ಮತಾಧಿಕಾರ ಯಾತ್ರೆ ಅಂತ ಮಾಡಿದ್ರು. 10-12 ದಿನ ಬೆಳಗಿಂದ ಸಂಜೆವರೆಗೂ ಒಂದು 4-5 ಊರುಗಳಲ್ಲಿ ಭಾಷಣ ಮಾಡೋದು, ಓಟ್ ಚೋರಿ ಆಗಿದೆ ನೋಡ್ಕೊಳ್ಳಿ, ಓಟ್ ಚೋರಿ ಆಗಿದೆ ನೋಡ್ಕೊಳ್ಳಿ ಅಂತ. ಆದರೆ ಅಷ್ಟೆಲ್ಲ ಮಾತನಾಡಿ ಯಾವ ಓಟ್ ಚೋರಿ ಆಗಿದೆಯೋ ಬಗ್ಗೆ ಒಂದೇ ಒಂದು ಸಾಕ್ಷಿ ಕೂಡ ಅವ್ರಿಗೆ ಸಿಗಲಿಲ್ಲ. ಅವರ ಭಾಷಣಕ್ಕೆ ಬಂದವರೆಲ್ಲ ಅರೆ ನಮ್ಮ ಓಟ್ ಇದ್ದೇ ಇದೆಯಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಯಾರು ಓಟ್ ಚೋರಿ ಆಗಿದೆಯೋ ಗೊತ್ತಾಗಲಿಲ್ಲ. ಆದರೂ ಅವರು ಸೆಪ್ಟೆಂಬರ್ 1ನೇ ತಾರೀಕು ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಿ ಅಲ್ಲಿ ಮತಾಧಿಕಾರ ಯಾತ್ರೆಯನ್ನು ಮುಗಿಸಿದ್ರು. ಅದಾದ ಮೇಲೆ ಚುನಾವಣೆ ಘೋಷಣೆ ಆಯಿತು. ಸೊ ಅವತ್ತು ಬಿಹಾರದಿಂದ ಹೊರಕ್ಕೆ ಹೋದವರು ಹೆಚ್ಚು ಕಡಿಮೆ 2 ತಿಂಗಳಾಯಿತು. ರಾಹುಲ್ ಗಾಂಧಿ ಬಿಹಾರದ ಕಡೆ ಬಂದೇ ಇಲ್ಲ. ಏನು ಚುನಾವಣೆಗೆ ಮುಂಚೆನೇ ಸೋಲು ಒಪ್ಕೊಂಡ್ಬಿಟ್ರಾ ರಾಹುಲ್ ಗಾಂಧಿ? ಯಾಕಂದರೆ ಸೆಪ್ಟೆಂಬರ್ 1ನೇ ತಾರೀಕು ಕೊನೆ ದಿನ ಬಿಹಾರದಿಂದ ಹೊರಕ್ಕೆ ಹೋದವರು ಅವರು ಬೇಕಾದಷ್ಟು ದೇಶಗಳನ್ನು ಸುತ್ತಾಡ್ತಾ ಇದ್ದಾರೆ. ಅದರಲ್ಲಿ ಸೌತ್ ಅಮೇರಿಕಾಗೂ ಹೋಗಿದ್ದರು. ಸೌತ್ ಅಮೇರಿಕಾದಲ್ಲಿ ಅವರು ಮಾಡಿದಂಥ ಒಂದು ಭಾಷಣ ಭಾಳ ವೈರಲ್ ಆಯಿತು. ನಾವು ನೀವೆಲ್ಲ ನೋಡಿದ್ದೇವೆ. ಏನು 3000 kg ಕಾರು, ಇಂಜಿನ್ನು, ಬೈಕು, ಇದೇನೇನೋ ಮಾತಾಡಿದ್ರಲ್ಲ ಸೈನ್ಸ್. ಅಲ್ಲಿನ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಎಲ್ರಿಗೂ ತಲೆ ಕೆಟ್ಟೋಗಿತ್ತು. ಅದಾದಮೇಲೆ ಇನ್ನೊಂದು ಕಡೆ ಹೋದರು, ಅಲ್ಲೇ ಸೌತ್ ಅಮೇರಿಕಾದಲ್ಲಿ ಅಲ್ಲಿನ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ವಿರುದ್ಧ ಅಲ್ಲಿನ ವಿದ್ಯಾರ್ಥಿಗಳಿಗೆ ಭಾಷಣ ಮಾಡಿದ್ರು. ಭಾಷಣ ಹೇಗಿತ್ತು ಅಂತಂದರೆ ಅಲ್ಲಿನ ವಿದ್ಯಾರ್ಥಿಗಳು ಮೇಲೆ ಕೆಳಗೆ ನೋಡೋರು, ಅವ್ರಿಗೇನು ಅರ್ಥವೇ ಆಗ್ತಿರಲಿಲ್ಲ. ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲ ಮೇಲ್ವರ್ಗದವರೇ 2% ಇರುವಂಥವರು ಅವರೇ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. 98 ಜನಕ್ಕೆ ಶಿಕ್ಷಣ ಸರಿಯಾಗಿ ಸಿಗ್ತಾನೆ ಇಲ್ಲ, ಹೀಗೆಲ್ಲ ಮಾತಾಡಿದ್ರು. ಅಷ್ಟೆಲ್ಲ ಮಾತಾಡಿದವರು ಬಿಹಾರದಲ್ಲಿ ಮಾತ್ರ ಅಡ್ರೆಸ್ಗೆ ಇಲ್ಲ. ಯಾವ ಮಟ್ಟಕ್ಕೆ ಹೋಗಿದೆ ಬಿಹಾರದ ಕಾಂಗ್ರೆಸ್ ಎಲೆಕ್ಷನ್ ಮ್ಯಾನೇಜ್ಮೆಂಟು ಅಂತಂದರೆ, ಕಾಂಗ್ರೆಸ್ ಟಿಕೆಟು 1 ಕೋಟಿ 2 ಕೋಟಿ 3 ಕೋಟಿಗೆ ಮಾರಾಟ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರೇಟ್ ಕಾರ್ಡ್ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಅರಾಜಕತೆ ಕಾಂಗ್ರೆಸ್ ಪಕ್ಷದಲ್ಲಿ. ಒಂದು ರೀತಿಯಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಚುನಾವಣಾ ಉಸ್ತುವಾರಿ ಇರ್ತಾರಲ್ಲ ಅವರನ್ನು ಅಟ್ಟಾಡಿಸ್ಕೊಂಡು ಹೊಡೆದಿರುವಂಥ ಉದಾಹರಣೆಗಳು ಇವೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು. ಸೊ ಇಷ್ಟೆಲ್ಲ ಆದರೂ ಕೂಡ ರಾಹುಲ್ ಗಾಂಧಿ ಈ ಬಗ್ಗೆ ಒಂದೇ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಲಿಲ್ಲ, ಬಿಹಾರದ ಕಡೆ ತಿರುಗೇ ನೋಡಲಿಲ್ಲ. ಬಹುಶಃ ರಾಹುಲ್ ಗಾಂಧಿಯವ್ರಿಗೆ ಏನಾದರೂ ಗೊತ್ತಾಯ್ತಾ ಅಂತ, ಅಯ್ಯೋ ಎಷ್ಟೇ ಮಾಡೋದು ಇಷ್ಟೇ ಬಿಡ್ರಿ ನಮ್ಮದು ಅಂತ. ಯಾಕೆ ಅಂತಂದರೆ ಇದರ ಸೂಕ್ಷ್ಮ ಬಹುಶಃ ರಾಹುಲ್ ಗಾಂಧಿಯವರಿಗೆ ಮತಾಧಿಕಾರದ ಯಾತ್ರೆಯ ಸಂದರ್ಭದಲ್ಲೇ ಗೊತ್ತಾಯಿತು ಅಂತ ಅನಿಸುತ್ತೆ. ಇವರು ಓಟ್ ಚೋರಿ ಅಂತ ಮಾತಾಡ್ತಿದ್ರೆ ಒಂದು ಸಭೆಯಲ್ಲಿ ತಲೆ ಕೆಟ್ಟು ತೇಜಸ್ವಿ ಯಾದವ್ ಪಕ್ಕದಲ್ಲಿದ್ದವರು ಮೈಕ್ ಇಸ್ಕೊಂಡು ನಿರುದ್ಯೋಗ ಸಮಸ್ಯೆ ನಮ್ಮ ನಿಜವಾದ ಸಮಸ್ಯೆ ಅಂತ ಮಾತಾಡಿದ್ರು. ಅಂದರೆ ಓಟ್ ಚೋರಿ ಅಂತ ಮಾತಾಡಬೇಡಿ, ಇನ್ಮೇಲೆ ಜನ ಒಪ್ಪಲ್ಲ ರೀ, ಯಾಕೆ ಓಟ್ ಚೋರಿ ಅಂತ ಬಡ್ಕೋತೀರಿ ಅನ್ನೋ ರೀತಿಯಲ್ಲಿ ತೇಜಸ್ವಿ ಅವರ ಭಾಷಣ ಇತ್ತು.
ಅದಾದಮೇಲೆ ತೇಜಸ್ವಿ ಯಾದವ್ಗೂ ಗೊತ್ತಾಯಿತು ವೋಟ್ ಚೋರಿ ಅಂತ ಹೋದರೆ ಜನ ನಮ್ಮನ್ನು ನಂಬೋದಿಲ್ಲ, ಬರೋ ಓಟ್ಗಳು ಬರಲ್ಲ ಅಂಥೇಳಿ ನಿರುದ್ಯೋಗ ಸಮಸ್ಯೆ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಮುಸ್ಲಿಮರ ಓಟನ್ನಾದರೂ ಗಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ವಕ್ಫ್ ಕಾಯ್ದೆಯನ್ನು ನಾವು ವಾಪಸ್ ಕಿತ್ತಾಕ್ತೀವಿ ಅಧಿಕಾರಕ್ಕೆ ಬಂದರೆ ಅಂತ ಹೊಸ ಹೊಸ ಘೋಷಣೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಹೀಗೆ ಮತಾಧಿಕಾರ ಯಾತ್ರೆಯ ಸಂದರ್ಭದಲ್ಲೇ ವೋಟ್ ಚೋರಿ ಏನೂ ಗಿಟ್ಟಲ್ಲ ಅಂತ ಬಹುಶಃ ತೇಜಸ್ವಿ ಯಾದವ್ಗೆ ಗೊತ್ತಾಗೋಯ್ತು. ಅದಾದ ಮೇಲೆ ಒಂದಷ್ಟು ಸೀಟ್ ಶೇರಿಂಗ್ಗೆ ಒಂದಷ್ಟು ಬಾರ್ಗೇನಿಂಗ್ ನಡೀತು. ಕಾಂಗ್ರೆಸ್ಸು ಮತಾಧಿಕಾರ ಯಾತ್ರೆ ನಾವು ಮಾಡಿಬಿಟ್ಟಿದ್ದೀವಿ, ನಾವು ಕಾಂಗ್ರೆಸ್ ಪಕ್ಷ ಪುನಶ್ಚೇತನಗೊಂಡು ಬಿಹಾರ್ನಲ್ಲಿ ನಮಗೆ ಜಾಸ್ತಿ ಸೀಟ್ ಬೇಕು ಕಳೆದ ಬಾರಿಗಿಂತ ಅಂತ ಪಟ್ಟಿಡಿದು ಕೂತಿತ್ತು. ಕಳೆದ ಬಾರಿ 70 ಸೀಟು ಕೊಟ್ಟಿದ್ದರು, ಈ ಸಲ ಇನ್ನೂ ಕಡಿಮೆ ಕೊಟ್ಟರು, 60 ಸೀಟ್ ಕೊಟ್ಟರು. ಮತಾಧಿಕಾರ ಯಾತ್ರೆ ಯಾವ ಪ್ರಯತ್ನಕ್ಕೂ ಬರಲಿಲ್ಲ. ಕಳೆದ ಬಾರಿ 70 ಸೀಟ್ನಲ್ಲಿ 19 ಸೀಟಲ್ಲಿ ಮಾತ್ರ ಗೆದ್ದಿತ್ತು ಕಾಂಗ್ರೆಸ್. ಈ ಬಾರಿ 60 ಸೀಟಲ್ಲಿ ಏನು ಗೆಲ್ತಾರೋ ಗೊತ್ತಿಲ್ಲ. ಪಾಪ ಕ್ಯಾಂಡಿಡೇಟ್ಸ್ ಎಲ್ಲ ರಾಹುಲ್ ಗಾಂಧಿ ಬರ್ತಾರೆ ಅವರಿಂದ ಒಂದಷ್ಟು ವೋಟ್ಗಳು ನಮಗೆ ಬರುತ್ತೆ ಅಂತ ಕಾಯ್ಕೊಂಡಿದ್ದಾರೆ. ಕೆಲವು ಕ್ಯಾಂಡಿಡೇಟ್ಸ್ಗಳಂತೂ ಪಕ್ಷದಿಂದ ಒಂದಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ನಮಗೆ ಕ್ಯಾಂಪೇನ್ಗೆ ದುಡ್ಡಿಲ್ಲ, ದಯವಿಟ್ಟು ರಾಹುಲ್ ಗಾಂಧಿಯವರು ಬರಬೇಕು, ಈ ಕಡೆ ಗಮನ ಕೊಡಬೇಕು ಅನ್ನುವಂಥ ಮಾತುಗಳನ್ನು ನೇರವಾಗಿ ಪಕ್ಷದ ಕಚೇರಿಯಲ್ಲಿ ಆಡ್ತಾ ಇದ್ದಾರೆ. ಯಾರಿಗೆ ಯಾವ ಮಾಹಿತಿಯನ್ನು ತಲುಪಿಸ್ಬೇಕೋ ಅವರಿಗೆ ತಲುಪಿಸ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ತುಟಿಕ್ ಪಿಟಿಕ್ ಅಂತ ಇಲ್ಲ. ಅವರಿಗೆ ವಿದೇಶಗಳಿಗೆ ಹೋಗಿ ಅಲ್ಲಿ ಭಾಷಣ ಮಾಡೋದು ಅಂದರೆ ಬಹಳ ಖುಷಿ. ಸೊ ಯಾವುದೇ ಒಂದು ವಿಷಯಗಳು ಈ ಬಾರಿ ಚುನಾವಣೆಯಲ್ಲಿ ತನಗೆ ಮಾತಾಡೋದಕ್ಕೆ ಇಲ್ಲ ಅಂತ ರಾಹುಲ್ ಗಾಂಧಿಯವ್ರಿಗೆ ಏನಾದರೂ ಅನ್ನಿಸ್ಬಿಡ್ತೇನೋ ಬಿಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಇದುವರೆಗೆ ರಾಹುಲ್ ಗಾಂಧಿಯವರು ಬಂದಿಲ್ಲ. ಎಲೆಕ್ಷನ್ ನಡೆಯೋದು ಯಾವಾಗ? ನವೆಂಬರ್ 6 ಮತ್ತು ನವೆಂಬರ್ 11 2 ಹಂತಗಳಲ್ಲಿ ನಡೆಯಿತು. ಇನ್ನೇನು ಬಂದೇ ಬಿಡ್ತು. ಕಳೆದ 17ನೇ ತಾರೀಕು ಮತ್ತು 20ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡೋದಕ್ಕೂ ಲಾಸ್ಟ್ ಡೇಟ್ ಅದು ಆಗೋಯ್ತು. ಟಿಕೆಟ್ ಹಂಚಿಕೆಯಲ್ಲಿ ಏನೇನೆಲ್ಲ ಗೊಂದಲಗಳು ಆಗೋಯ್ತು. ಆದರೆ ರಾಹುಲ್ ಗಾಂಧಿ ಮಾತ್ರ ಇದುವರೆಗೆ ಬಿಹಾರದ ಕಡೆ ತಲೆ ಹಾಕಿಲ್ಲ. ಅಕ್ಟೋಬರ್ 29ಕ್ಕೇನೋ ಬರ್ತಾ ಇದ್ದಾರಂತೆ ಪಾಟ್ನಾಗೆ. ಅಲ್ಲಿ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಜಂಟಿ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅಂತ ಇತ್ತೀಚೆಗೆ KC ವೇಣುಗೋಪಾಲ್ ಅವರು ಹೇಳಿದರು. ಆದರೆ ತೇಜಸ್ವಿ ಯಾದವ್ಗೂ ಅಷ್ಟೇ ರಾಹುಲ್ ಗಾಂಧಿ ಏನು ಬೇಕಾಗಿಲ್ಲ. ರಾಹುಲ್ ಗಾಂಧಿ ಜೊತೆಲಿದ್ದಷ್ಟು ನನಗೆ ಬರೋ ಓಟ್ಗಳು ಬರೋಲ್ಲ ಅಂತ ತೇಜಸ್ವಿ ಯಾದವ್ ಗೊತ್ತಾಗಿದೆ. ಹಾಗಾಗಿ ರಾಹುಲ್ ಗಾಂಧಿಯನ್ನು ಮತಾಧಿಕಾರ ಯಾತ್ರೆಯ ಕೊನೆಯಲ್ಲಿ ಆ ಯಾತ್ರೆಯನ್ನೇ ನೆಗ್ಲೆಕ್ಟ್ ಮಾಡಿದರು ತೇಜಸ್ವಿ ಯಾದವ್. ಸೊ ತೇಜಸ್ವಿ ಯಾದವ್ ನೆಗ್ಲೆಕ್ಟ್ ಮಾಡಿದ್ರೆ ಕಾಂಗ್ರೆಸ್ಸು ಅಲ್ಲಿ ಏನೂ ಇಲ್ಲ. ಇದನ್ನು ರಾಹುಲ್ ಗಾಂಧಿ ಬಹುಶಃ ಬೇಗ ಅರ್ಥ ಮಾಡಿಕೊಂಡ್ರು. ಹಾಗಾಗಿ ತಮಗೆ ತಾವೇ ಈ ಬಿಹಾರ ಎಲೆಕ್ಷನ್ನಲ್ಲಿ ಆಸಕ್ತಿ ಕಳ್ಕೊಂಡ್ರು ಅಂತ ಕಾಣುತ್ತೆ. ಇಲ್ಲಿಯವರೆಗೆ ರಾಹುಲ್ ಗಾಂಧಿ ನಾಪತ್ತೆ. ಇದೆಲ್ಲದರ ನಡುವೆ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋ ಕುತೂಹಲ ಇನ್ನೂ ಇದೆ. ಅದು ನವೆಂಬರ್ 14ಕ್ಕೆ ಗೊತ್ತಾಗುತ್ತೆ.